ಅಯ್ಯೋ, ಕಾಲು ತುಂಬ ನೋವ್ತಿದ್ಯಲ್ವಾ? ಅಮ್ಮ ಇದ್ದಿದ್ರೆ ಒತ್ತು ಕೊಡ್ತಿದ್ರು, ಆದರೆ ಇಲ್ಲಿ ಯಾರ ಹತ್ರ ಕೇಳಲಿ? ಅದಕ್ಕಂತ ನಾನಿದ್ದೀನಲ್ಲ. ಅದೇನಾಗಿದೆ ತೋರಿಸಿ ನೋಡೋಣ. ಚಿರಾಗ್, ಏನ್ ಮಾಡ್ತಿದ್ದೀರಾ? ಬಿಡಿ. ಇನ್ನೂ ಏನು ಮಾಡಿಲ್ಲ, ಈಗ ಸ್ವಲ್ಪ ಕಾಲು ಹೊತ್ತು ಕೊಡ್ತೀನಿ. ಚಿರಾಗ್, ಗಂಡ ಆದವರು ಹೆಂಡತಿ ಪಾದ ಮುಟ್ಟರ ಅವ್ರ ಆಯುಸ್ ಕಡಿಮೆ ಆಗುತ್ತಂತೆ, ಬಿಡಿ. ಪರವಾಗಿಲ್ವೇ, ನಿಮ್ಮ ಬಾಯಿಂದನೇ ಸತ್ಯ ಆಚೆ ಬಂದ್ಬಿಡ್ತಾ? ನಿಮ್ಮ ಕಾಲು ಮಧ್ಯೆ ನನಗೆ ಸತ್ಯ ಕೇಳೋ ಭಾಗ್ಯ ಸಿಕ್ತು ನೋಡಿ. ಏನ್ ಸತ್ಯ? ನಾನೇನೋ ಹೇಳಿಲ್ಲ ಅಪ್ಪ. ನೀವೇ ಹೇಳಿದ್ರಲ್ಲ, ಗಂಡ ಹೆಂಡತಿ ಕಾಲನ್ನ ಮುಟ್ಬಾರ್ದು ಅಂತ. ಚಿರಾಗ್, ಬಿಡಿ. ದೀಪ್ ಅವ್ರು ನಿಮ್ಮ ಥರ ಹಠಾನೇ ಮಾಡ್ತಿರ್ಲಿಲ್ಲಪ್ಪ. ಹೇಳಿದ ಮಾತು ಒಂದು ಸೆಕೆಂಡಲ್ಲಿ ಕೇಳ್ತಿದ್ರು. ನೀವು ಇದ್ದೀರಾ, ಕೊಡಿ. ಚಿರಾಗ್, ಯಾಕೆ ಸ್ಮೆಲ್ ಮಾಡ್ತಿದ್ದೀರಾ? ಏನಿಲ್ಲ ಬಿಡಿ. ಈಗ ನೋವು ಕಡಿಮೆ ಆಯ್ತಾ? ಕಡಿಮೆ ಆಯ್ತು. ಈ ಹೆಣ್ಮಕ್ಳಿಗೆ ಏನೋ ಕೆಲಸ ಮಾಡ್ದೇನೆ ಕಾಲು ನೋವು ಏನಕ್ಕೆ ಬರುತ್ತೆ ಅಂತಾನೆ ಗೊತ್ತಾಗಲ್ಲ ಕಣ್ರಿ. ಮೋಸ್ಟ್ಲಿ ದೃಷ್ಟಿ ತಾಗಿರ್ಬೋದು. ವಾಟ್? ದೃಷ್ಟಿನ? ದೃಷ್ಟಿ ತಾಗಿದ್ರೆ ಅದು ಹೆಂಗೆ ಕಾಲು ನೋವುತ್ತೆ? ಹ್ಞೂ ರೀ, ಒಂದೊಂದ್ಸರ್ತಿ ಗಂಡನ ದೃಷ್ಟಿನೇ ತಾಕ್ಬಿಡುತ್ತಂತೆ. ಅದಕ್ಕೆ ನನ್ನ ಹತ್ರ ಒಂದು ಪರಿಹಾರ ಇದೆ. ಪರಿಹಾರನ? ಏನು? ಕಾಲ್ಗೆಜ್ಜೆ ನಿಮ್ಮ ಕಾಲಕ್ಕೆ ಚೆನ್ನಾಗಿ ಕಾಣುತ್ತೆ ಅನ್ನೋದಕ್ಕಿಂತ ನಿಮ್ಮ ಕಾಲೇ ಚೆನ್ನಾಗಿದೆ ರೀ. ಸಾಕು ಹೋಗ್ಲಿತ್ತು. ಗೆಜ್ಜೆ ಯಾಕೆ ಖುಷಿಗೆ ತಂದಿದ್ದೀರಾ? ಆಗಾಗ ಹೆಂಡತಿಗೆ ಏನಾದರೂ ಸಣ್ಣ ಸಣ್ಣದಾಗಿ ಗಿಫ್ಟ್ಸ್ ಕೊಡ್ತಾ ಇದ್ರೆ ಲಕ್ಷ್ಮೀ ದೇವಿಗೆ ಕಾಣಿಕೆ ಕೊಟ್ಟಂಗಿರುತ್ತಂತೆ, ಅದಕ್ಕೆ ಹೇಳ್ತಾ ಇದ್ರು. ಯಾವಾಗಲೂ ನಿಮ್ಮ ಅದಕ್ಕೆ ನಮ್ಮ ಮಧ್ಯೆ ತರಲೇಬೇಕಲ್ವಾ? ನಂಗೆ ಗೆಜ್ಜೆ ಬೇಡ. ಕೋಪ ಮಾಡ್ಕೋಬೇಡ್ರಿ, ನೀವು ಯಾವಾಗಲೂ ಖುಷಿಯಾಗಿರ್ಬೇಕು. ನಿಮ್ಮ ಜೀವನ ಪೂರ್ತಿ ಖುಷಿಯಾಗಿ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ನೀನು ಹೇಳೋದು ಸರಿನೇ ಪೊಲೀಸಪ್ಪ. ನಾನೇ ಇದನ್ನು ಹೇಗಾದರೂ ಬಗೆಹರಿಸ್ಕೋತೀನಿ. ನೋಡು,
ಅಳಿಯಂದ್ರು ಯಾವತ್ತಿದ್ದು ನಿನ್ನವರೇ, ಧೈರ್ಯವಾಗಿರೋ. ಸರಿ ಪೊಲೀಸಪ್ಪ, ಆಮೇಲೆ ಯಾವತ್ತಾದರೂ ಫೋನ್ ಮಾಡ್ತೀನಿ. ಅಮ್ಮ ಹುಷಾರಾಗಿದ್ದಾರೆ ತಾನೆ? ಎಲ್ಲರೂ ಚೆನ್ನಾಗಿದ್ದಾರೆ. ನೀನು ಆರಾಮಾಗಿರು. ಆದಷ್ಟು ಬೇಗ ನೀನು ಅಂದುಕೊಂಡಿರೋ ಕೆಲಸ ಮಾಡಿ ಮುಗಿಸು. ಸರಿ, ಇಡ್ತೀನಿ. ಆಯ್ತು. ನಾನೇನು ದಿಶಾ ಹಾಗೆ ಅಜ್ಮಲ್ ಮನಸ್ಸಲ್ಲಿ ಏನಿದೆ ಅಂತ ತಿಳ್ಕೊಬೇಕು. ಹಾಗೆ ಸೌಂದರ್ಯನ ಸಾಕ್ಷಿ ಸಮೇತ ಎಲ್ಲರ ಮುಂದೆ ಬಯಲು ಮಾಡಬೇಕು. ಮೊದಲೇ ಸಿಂಹನ್ ಪ್ರೀತಿನ ಗಳಿಸೋಕ್ಕಾಗ್ತಿಲ್ಲ ಅಂತ ಪರದಾಡ್ತಿದ್ರೆ ಇವಳು ಬೇರೆ ಬಂದು ಕಾಟ ಕೊಡ್ತಿದ್ದಾಳೆ. ಯಾಕಾದರೂ ಇವಳನ್ನ ಕರ್ಕೊಂಡು ಬಂದು ಅಂತ ಅನ್ನಿಸ್ತದೆ. ನಾನೇ ಹೇಗಾದರೂ ಕಷ್ಟಪಟ್ಟು ಸಿಂಹಂಗೆ ಟ್ಯೂಷನ್ನ ಹೇಳ್ಕೊಡ್ಬೋದಾಗಿತ್ತು. ಇವಾಗ ಅವಳನ್ನ ಮನೆಯಿಂದ ಹೊರಗೆ ಹಾಕೋಕ್ಕೂ ಆಗದೆ, ಇಟ್ಕೊಳ್ಳೋಕ್ಕೂ ಆಗದೆ ಪರದಾಡ್ತಿದ್ದೀನಿ. ಏನಕ್ಕ, ಮನೆಗೆ ಬಂದಿರೋ ವಿಲನ್ ಬಗ್ಗೆ ಯೋಚನೆ ಮಾಡ್ತಾ ಇದೀಯಾ? ಅವಳ ಬಗ್ಗೆ ನಿಮ್ಮಿಬ್ರಿಗೆ ಹೇಗೋ ಗೊತ್ತು? ನಾವೊಂಥರ ಕಿಂದರಿ ಜೋಗಿ ಇದ್ದಂಗೆ, ಎಲ್ಲೆಲ್ಲಿ ಏನು ನಡೆಯುತ್ತೆ ಅಂತ ಫಟ್ ಅಂತ ಹೇಳ್ತೀವಿ. ದೇವರೇ ಸಿಟ್ಕೊಂಡು ಮನೆಗೆ ಬಂದು ಒಕ್ಕರಿಸ್ಕೊಂಡಿರೋ ಕನಿಕಾ ಬೇರೆ ಯಾರೂ ಅಲ್ಲ, ಅಣ್ಣನ ಹಳೆ ಲವರು. ಈ ಸತ್ಯ ನಿಮ್ಮಿಬ್ರಿಗೂ ಗೊತ್ತಾ? ಅಷ್ಟೇ ಅಲ್ಲ, ಅವತ್ತು ನಮ್ಮ ನರಸಿಂಹಣ್ಣನ ಹತ್ರ ನಯಾ ಪೈಸಾ ಇಲ್ಲ ಅಂತ ನಮ್ಮ ನರಸಿಂಹಣ್ಣನ ಬಿಟ್ಟೋಗಿದ್ಲು, ಅದು ಗೊತ್ತು. ಇವತ್ತು ಇನ್ಸ್ಪೆಕ್ಟರ್ ಆಗಿದ್ದಾನೆ ಅಂತ ಗೊತ್ತಾಗಿ ಇಲ್ಲೇ ಟಿಕಾಣಿ ಹೊಡೆಯಕ್ಕೆ ಬಂದಿದ್ದಾಳೆ. ಇಷ್ಟೆಲ್ಲ ಅವಳ ಬಗ್ಗೆ ತಿಳ್ಕೊಂಡಿದ್ದೀರಲ್ಲ, ನಾಳೆ ಅವಳು ನನ್ನನ್ನು ರೀಪ್ಲೇಸ್ ಮಾಡ್ಬೋದು ಅಂತ ಏನಾದರೂ ಐಡಿಯಾ ಇದೆಯಾ? ಇಟ್ ಆಲ್ ಡಿಪೆಂಡ್ಸ್ ಆನ್ ನರಸಿಂಹ. ಅಂದರೆ ಅದು ನರಸಿಂಹನ ಕೈಯಲ್ಲಿದೆ. ನರಸಿಂಹ ಏನಾದರೂ ಅವಳನ್ನ ಇಷ್ಟಪಟ್ಟಿದ್ರೆ ಅದನ್ನ ಯಾರು ತಪ್ಸಕ್ಕಾಗಲ್ಲ. ಹಾಗಂತೀರಾ? ಬಟ್ ಯು ಡೋಂಟ್ ವರಿ, ಅದ್ಗೆ ನರಸಿಂಹ ಯಾರೇ ಕಾರಣಕ್ಕೂ ಅವಳನ್ನ ಒಪ್ಪಲ್ಲ. ಡೆತ್ ಬೈ ಚಾಕ್ಲೇಟ್ ಕೇಕ್ ಥರ ಡೆತ್ವರೆಗೂ ನೀವೇ ನರಸಿಂಹಣ್ಣನ ಜೊತೆ ಇರೋದು. ಅಷ್ಟಾದರೆ ನನ್ನ ಪುಣ್ಯ ಕಂಡ್ರು. ಅದಕ್ಕೆ ನಿಮ್ಮನ್ನೇನಾದ್ರು ನರಸಿಂಹಣ್ಣ ಮೊದಲಿನ ಥರ ಪ್ರೀತಿ ಮಾಡಬೇಕು ಅಂದರೆ ನೀವು ಬದಲಾಗಿದ್ರ, ನೀವು ಆಂಟಿ ವಿಲನ್ ಅನ್ನೋದನ್ನ ತೋರಿಸ್ಕೊಬೇಕು. ಲೋ, ಅದು ಆಂಟಿ ಯಾರ ಕಣೋ, ಆಂಟಿ. ಎಷ್ಟು ಚಿಲ್ ಬ್ರೋ. ಅದೇ ಆಂಟಿ ಮತ್ತೆ ತುಂಟಿ ಅನ್ನೋದನ್ನು ತೋರಿಸ್ಕೋಬೇಕು. ಆಗ ನರಸಿಂಹಣ್ಣಗೆ ನಿಮ್ಮ ಮೇಲೆ ಪ್ರೀತಿ ಓಕೆ ಬರುತ್ತೆ. ಆದರೂ ನಾನು ಕೆಟ್ಟೋಳಲ್ಲ ಅಂತ ನರಸಿಂಹಂಗೂ ಗೊತ್ತಿದೆ. ಹೌದಾ? ಹೌದು, ಅದಕ್ಕೆ ಅಲ್ವಾ ಅದು ಯಾರನ್ನೋ ಕರ್ಕೊಂಡು ಬಂದು ಅವ್ರ ರೆಸ್ಪಾನ್ಸಿಬಿಲಿಟಿನ ನನಗೆ ವಹಿಸಿರೋದು. ಎಲ್ಲ ಓಕೆ, ಆದರೆ ನನ್ನನ್ನು ಹೆಂಡತಿ ಅಂತ ಒಪ್ಕೊಳ್ಳೋಕೆ ಮಾತ್ರ ರೆಡಿ ಇಲ್ಲ. ಏನು ಮಾಡೋದಂತ ಗೊತ್ತಿಲ್ಲ.